ನೀವು ಬರೀ ಕರಿಬೇವು ದಾಸವಾಳದ್ದು ಮೆಂತೆ ಇವನ್ನೆಲ್ಲನೂ ರುಬ್ಬಿ ಹಾಕ್ತೀವಿ ಅಥವಾ ಕುದಿಸ್ತೀವಿ. ನೆಲ್ಲಿಕಾಯಿನೆಲ್ಲನೂ ಎಣ್ಣೆ ಒಳಗೆ ಹಾಕಿ ಕುದಿಸೇನೆ ನಾವು ಎಣ್ಣೆ ಮಾಡಿ ಪುದೀನ ಇದ್ದರೆ ಹಾಕೋಬೋದು, ಪುದೀನ ಆಗದೇ ಇದ್ರೂ ಚೆನ್ನಾಗಿರುತ್ತೆ ಇದು. ಇವಾಗ ಒಂದೆರಡು ಒಣ ಮೆಣಸಿನ್ಕಾಯಿ, ಹಾಗೆ ಒಂದೆರಡು ಬೆಳ್ಳುಳ್ಳಿ, ನೋಡಿ ಹಿಂಗಾಗಿದೆ ಟೊಂಗೋ ಬದನೆಕಾಯಿ. ಫ್ರೆಂಡ್ಸ್, ಇವತ್ತು ಬೇರೆ ವೆರೈಟಿ ಥರ ಮಾಡ್ತಾ ಇದ್ದೀನಿ. ಬೇರೆ ಇದ್ರಲ್ಲಿ ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹುಣಸೆ ಹಣ್ಣಿನ ಮರದ ಮೇಲೆ ತುಂಬಾ ಗಿಳಿಗಳಿದ್ದಾವೆ. ಅದೆಷ್ಟು ಟ್ರಿಪ್ ಹೋದ್ವು, ಅದೆಷ್ಟು ಸಾವಿರ ಇದ್ದಾವೋ ಗೊತ್ತಿಲ್ಲ. ಅದರಲ್ಲಿ ನೋಡ್ತಾನೆ ಇದ್ರೂ ಕೂಡ ಅದೆಷ್ಟು ಸವಿತಾನೆ ಇಲ್ಲ, ಅಷ್ಟು ಕೂಡ ಹೋಗ್ತಾನೆ ಇದ್ವು, ಹಾರಾಡ್ಕೊಂಡು ಒಂದೊಂದು ಗುಂಪು ಥರ ಕಟ್ಕೊಂಡು ಹೋಗ್ತಾ ಇದ್ವು. ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತೇಳಿ ಈ ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು. ಗಿಳಿ 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 ಎಷ್ಟೊಂದು ಹೋಗ್ತಿದ್ದೋ ಗೊತ್ತಾ ಇಂಥವು. ಇಂಥದ್ದೊಂದು 5-6 ಟ್ರಿಪ್ ಹೋದ್ವು. ಹಾಗೆ ಮನೆಯಲ್ಲಿ ನಾನು ಫ್ರೈಡ್ ರೈಸ್ ಮಾಡಿದ್ದೆ. ಫ್ರೈಡ್ ರೈಸ್ ರೆಸಿಪಿ ಹಾಕಿದ್ದೀನಿ ವಿಡಿಯೋದಲ್ಲಿ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಅನ್ನೋದೊಂದು ಕ್ಲಿಪ್ಪಿಂಗ್ನು ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ತಿಂಡಿ ಮಾತ್ರ ಸೇಮ್ ಹೋಟೆಲಲ್ಲಿ ಆ ಥರ ಟೇಸ್ಟ್ ಬರ್ತಾರೆ. ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಬೇಕೆ. ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ ನಾನು, ಈ ಫ್ರೈಡ್ ರೈಸ್ ಮಾಡಲಿಕ್ಕೆ ಫ್ರೆಶ್ ಆಗಿರೋ ತರಕಾರಿ ತೊಗೊಂಬರ್ಲಿಕ್ಕೆ ಹೋಗಿದ್ದೆ. ಆವಾಗ 100 ರೂಪಾಯಿಗೆ 1.5 kg ಅಂತ ಹೇಳ್ಬಿಟ್ಟು ಕಡಲೆಕಾಯಿನ ಮಾರ್ತಾಯಿದ್ರು. ನಮಗೆ ತುಂಬ ಇಷ್ಟ ಆಗಿಬಿಡ್ತು, ಯಾಕೋ ಕಡಲೆಕಾಯಿ ತಿನ್ನಬೇಕು ಅಂತ ಆಸೆನೂ ಆಗಿಬಿಡ್ತು. ಕಡಲೆಕಾಯಿ ತಿಂದು ತುಂಬ ದಿನ ಆಗೋಯಿತು, ಸುಮಾರು 4-5 ತಿಂಗಳಿಂದ ನಾನು ನಾನು ವೀಡಿಯೋಸು ಸ್ವಲ್ಪ ಡಿಲೇ ಆದ್ವಲ್ವ, ನಿಮಗೆ ನಾನು ಹಾಕ್ಲಿಕ್ಕೂ ಕೂಡ ಆಗಲಿಲ್ಲ. ಆ ಟೈಮಲ್ಲೆಲ್ಲನೂ ಕೂಡ ನನಗೆ ಒಳ್ಳೊಳ್ಳೆ ಆಹಾರ ಅಥವಾ ಒಳ್ಳೊಳ್ಳೆ ಏನೇ ಇಷ್ಟಪಟ್ಟು ತಿನ್ನೋದಕ್ಕೂ ಕೂಡ ತುಂಬಾ ಸ್ವಲ್ಪ ಅಡೆತಡೆ ಇತ್ತಲ್ವ. ಹಂಗಾಗಿ ನಾನು ಈ ಕಡಲೆಕಾಯಿ ಅವೆಲ್ಲ ಏನೂ ತರಲಿಲ್ಲ, ತಿನ್ನಲಿಲ್ಲ. ಹಂಗಾಗಿ ಬೇಯಿಸಿ ತಿನ್ನಬೇಕು ಅಂತಲೂ ಆಸೆ ಇತ್ತು. ಇನ್ನೊಂದು 50 ರೂಪಾಯಿಗೆ 3/4 kg ಅಂತ ಹೇಳ್ಕೊಟ್ಟು ತೊಗೊಂಬಂದಿದ್ದೆ. ಅದಂತೂ 4-5 ದಿನದ ಮೇಲೇ ತಿಂದಿದ್ದೀವಿ ನಾನು ನನ್ನ ಮಗಳು. 3/4 kg ಒಂದು ಕಡಲೆಕಾಯಿನ ಬಿಸಿಯೂನ ಉರಿಯೋದು, ಫಸ್ಟು ಬಿಸಿಯೂನ ಎಲ್ಲ ಸುಲ್ಕೊಂಡು ಎಲ್ಲ ತಿಂದ ನಂತರ ಇದಕ್ಕೆ ಬಿಸಿ ಕಾಫಿ ಅಥವಾ ಟೀನೇ ಮಾಡಿದೆ ಜಾಸ್ತಿ ನಾನು. ಈ ಸಲ ಅಂತೂ ತುಂಬಾ ಈ ಮನೆಗೆ ಬಂದಮೇಲೆ ಜಾಸ್ತಿ ಟೀ ಮಾಡಿದೆ. ಅದಕ್ಕೋಸ್ಕರ ಸ್ವಲ್ಪ ತಲೆನೋವು ಕೂಡ ಸ್ವಲ್ಪ ಜಾಸ್ತಿ ಲೆಕ್ಕದಲ್ಲಿ ಬಂತು ಅಂತಲೇ ಹೇಳ್ಬೋದು. ವಾಂತಿ ಆಗೋ ಥರ, ಅಂದರೆ ವಾಂತಿ ಆಗೋವರೆಗೂ ತಲೆನೋವು ಹೋಗೋದಿಲ್ಲ ನನಗೆ. ತಲೆನೋವು ಬಂದರೆ ಆ ಥರ ಈಗ ಬಿಸಿ ಹುರ್ಕೊಳ್ಳೋದು. ಆಮೇಲೆ ಇನ್ನೇನು 1-2 ಇದ್ದಾವೆ ಅನ್ನೋ ಅಂಥ ಟೈಮಲ್ಲಿ, ಇನ್ನು 2-3 ಇದ್ದಾವೆ ಕಡಲೆಕಾಯಿ, ಇನ್ನು ಅವೆಲ್ಲ ಖಾಲಿ ಆಗ್ತವೆ ಅನ್ನೋ ಅಂಥ ಟೈಮಲ್ಲಿ ಬಿಸಿ ಟೀ ಮಾಡಿ ಕುಡಿಯೋಂಥದ್ದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರ್ತಿತ್ತು ಈ ಒಂದು ಸವಿ ನೆನಪು. ಅದಕ್ಕೋಸ್ಕರ ಇದನ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಯಾವಾಗಾದರೂ ಫ್ರೀ ಇದ್ದಾಗ ಹಾಕೋಣ ಅಂತೇಳ್ಬಿಟ್ಟು. ಬೇರೆ ವೀಡಿಯೋಸೇ ಇದ್ವು, ಹಾಗಾಗಿ ಈ ಒಂದು ವೀಡಿಯೋಗಳನ್ನ ನಾನು ಹಾಕಿರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಶೇರ್ ಮಾಡ್ಕೊತಾ ಇರೋ ಅಂಥದ್ದು. ಅದೇ ಗಿಣಿದು ಕೂಡ ಅಷ್ಟೇ, ನನಗೆ ನಾವು ಟೈಮ್ ಸ್ಪೆಂಡ್ ಮಾಡುವಾಗ ಬೇಜಾರಾಗಿ ಒಂದು ಟೈಮಲ್ಲಿ ನಾನು ಕಾಲ ಕಳೆಯುವಾಗ ಅಲ್ಲಿ ಹಾಗೆ ಗಾಳಿಗೆ ಅಂತ ಕೂತಿದ್ದಾಗ ಹೋಗ್ತಾ ಇದ್ದಂಥ ಒಂದು ಏನು ಗಿಳಿ ತುಂಬ ಚೆನ್ನಾಗಿ, ಒಂದು ಗಿಳಿ ಅಷ್ಟೇ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಒಂದೊಂದು ಸಲ 100-200 ಹೋಗ್ತಾಯಿತ್ತು. ಕ್ಲಿಪ್ಪಿಂಗ್ಸ್ ತೊಗೊಳೋಷ್ಟೊತ್ತಿಗೆ ಪಾಸ್ ಆಗಿಬಿಡ್ತಾಯಿತ್ತು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಅದರಲ್ಲೇ 1-2 ಹಾಕಿದ್ದೀನಿ ಫ್ರೆಂಡ್ಸ್. ಗಿಣಿಗಳದ್ದು ಕೂಡ ಅಷ್ಟೇ. ಇವಾಗ ನೋಡಿ ಕಡಲೆಕಾಯಿ ಎಲ್ಲ ತಿಂದಿದ್ದಾಯಿತು, ಬಿಸಿ ಟೀನು ಕೂಡ ಮಾಡ್ಕೊಂಡ್ಬಂದೆ. ಇನ್ನು ಮನೆ ಅವಾಗಿನ್ನು ಯಾವುದು ಕೂಡ ಅಡ್ಜಸ್ಟ್ಮೆಂಟ್ ಏನು ಮಾಡಿರಲಿಲ್ಲ, ಜೋಡಣಿಕೆನೂ ಮಾಡಿರಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಸ್ವಲ್ಪನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಂಥದ್ದು. ಅಂದರೆ ಒಂದು ವಾರದವರೆಗೂ ಕೂಡ ನಾನು ಬರೀ ಬಟ್ಟೆ ಒಗಿ ಇದೇ ಆಗೋಯಿತು. ಒಂದು ವಾರ ಆದ್ರೂ ಬಟ್ಟೆ ಒಗೆಯೋದಿತ್ತು. ಹಂಗಾಗ್ಬಿಟ್ಟು ಸ್ವಲ್ಪ ನಿಧಾನನೇ ಆಯಿತು. ಆವಾಗೆಲ್ಲ ತೊಗೊಂಡಿದ್ದಂಥ ಒಂದು ಕ್ಲಿಪ್ಪಿಂಗ್ಸ್ನ ಹಾಕೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಷ್ಟೇ. ತುಂಬ ದಿನ ಆದಮೇಲೆ ಸ್ವಲ್ಪ ಹೇರ್ ಕೇರ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಆಶಂಗೂ ಕೂಡ ತಲೆಗೆ ಎಣ್ಣೆ ಹಚ್ಚಿ ನಾನು ಕೂಡ ಹಚ್ಕೊಂಡಿದ್ದೆ. ಬಟ್ ಆದರೆ ಅದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಆಶಂಗ ಅಷ್ಟೇ ತೊಗೊಂಡಿರೋಂಥದ್ದು. ಆದ ಕಾಲದಲ್ಲಿ ಟೀ ಇಷ್ಟಪಡ್ತಾಳೆ ಅಂತ, ಈ ಕಾಲದಾಗ ನಾನು ಮತ್ತೆ ತಿರ್ಗಿ ಇವಾಗ ಟೀ ಮಾಡಿದ್ದೀನಿ ಅಂತ. ನಾವು ಹೇಗೆ ಇವತ್ತೇನು ತಿಂಡಿ ಮಾಡ್ತೀವಿ, ಇವತ್ತು ನಾವೇನು ಊಟ ಮಾಡಬೇಕು, ಒಂದು ಆಸೆಯಿಂದನೋ ಅಥವಾ ಇಂಟ್ರೆಸ್ಟ್ ಕೊಟ್ಟು ನಾವೇನು ಅಡುಗೆ ಮಾಡಿ ನಾವು ಊಟ ಮಾಡ್ತೀವಲ್ಲ, ಅದೇ ಥರ ಈ ಹೇರ್ ಕೇರು ಕೂಡ ನಾವು ತುಂಬ ಇಂಟ್ರೆಸ್ಟ್ ಕೊಟ್ಟು ನಾವು ಎಣ್ಣೆ ಎಲ್ಲ ಅಪ್ಲೈ ಮಾಡಿದಾಗಲೇ ಹೇರ್ ಚೆನ್ನಾಗಿ ಗ್ರೋತ್ ಆಗೋಂಥದ್ದು. ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವೋ ಅಷ್ಟು ಹಾಳಾಗ್ಲಿಕ್ಕೆ ಚಾನ್ಸ್. ಅಂದರೆ ಏನು ಕರಿಬೇವು ದಾಸವಾಳ ಅದು ಎಲ್ಲ ಹಾಕಿಯೇ ನಾವು ಹೇರ್ ಕೇರ್ ಮಾಡಬೇಕು ಅಂತೇನಿಲ್ಲ. ಹೇರ್ ಕೇರ್ ಅಂತಂದರೆ
ಅದು ಆಯಿಲ್ ಹಚ್ಚೋದಾಗಲಿ ಕೂಡ ಕರೆಕ್ಟ್ ಟೈಮಿಗೆ ಸ್ನಾನ ಮಾಡಿ ನೆಕ್ಸ್ಟ್ ಡೇಗೆ ಎಣ್ಣೆ ಹಚ್ಚೋದು, ವೀಕ್ಲಿ 2 ಟೈಮ್ಸ್ ಮಿಸ್ ಮಾಡದೆ ಎಣ್ಣೆ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೂದಲು. ನಾವು ಉದಾಹರಣೆ ನನ್ನ ಕೂದಲನ್ನೇ ನೀವು ಪ್ರೀವಿಯಸ್ ವ್ಲಾಗಿಂದ ನೋಡ್ಕೊಂಬಂದ್ರೂ ಕೂಡ ಮುಂಚೆ ಎಲ್ಲರೂ ತುಂಬಾ ಚೆನ್ನಾಗಿತ್ತು. ಅವೆಲ್ಲ ಹೇರ್ ಸ್ಟ್ರೈಟ್ ಮಾಡಿದ್ರೆ ಸ್ವಲ್ಪ ತುಂಬ ಸಣ್ಣ ಆಯಿತು. ಅವಾಗ ಡೈಲಿ ಲೈವಿಗೆ ಬರ್ತಾಯಿದ್ದೆ, ಹಂಗಾಗ್ಬಿಟ್ಟು ನಾನು ಆಯಿಲ್ ಹಚ್ತಾ ಇರಲಿಲ್ಲ ಸ್ವಲ್ಪ ದಿನ. ಹಂಗಾಗ್ಬಿಟ್ಟು ಇನ್ನೂ ತುಂಬಾ ಡ್ರೈ ಹೇರ್ ಆಗಿ ಹೇರ್ ಫಾಲ್ ಆಗೋಯ್ತು. ಹಾಗೆಲ್ಲ ಮಾಡಿದರೆ ಹೇರು ಅಷ್ಟೊಂದು ಬಾಳಿಕೆ ಬರೋದಿಲ್ಲ. 2 ಟೈಮ್ಸ್ ಅಂತೂ ನೀಟಾಗಿ ತುಂಬ ಎಣ್ಣೆ ಹಚ್ಚಬೇಕು. ಕೊಕೊನಟ್ ಆಯಿಲ್ ಆದರೂ ಪರವಾಗಿಲ್ಲ, ನೀವು ಯಾವ್ದು ಪ್ಯೂರ್ ಆಯಿಲು ಗಾಣದ ಎಣ್ಣೆ ಅಂತೇಳಿ ಸಿಗುತ್ತಲ್ಲ ಅಲ್ಲಿ ತೊಗೊಂಬಂದ್ರೂ ಪರವಾಗಿಲ್ಲ. ಒಟ್ಟು ಆಯಿಲ್ ಅಪ್ಲೈ ಮಾಡೋದ್ರಿಂದ ತುಂಬ ಬೆನಿಫಿಟ್ಟು. ನೀವೇನಾದರೂ ನೀವು ಬರೀ ಕರಿಬೇವು, ದಾಸವಾಳದ್ದು, ಮೆಂತೆ ಇವನ್ನೆಲ್ಲನೂ ರುಬ್ಬಿ ಹಾಕ್ತೀವಿ ಅಥವಾ ಕುದಿಸ್ತೀವಿ, ನೆಲ್ಲಿಕಾಯಿನೂ ಎಲ್ಲನೂ ಎಣ್ಣೆ ಒಳಗೆ ಹಾಕಿ ಕುದಿಸೇನೆ ನಾವು ಎಣ್ಣೆ ಒಳಗೆ ಕುದಿಸೇನೆ ನಾವು ಅಪ್ಲೈ ಮಾಡಿದ್ರೇ ಅದು ಹೇರ್ ಕೇರ್ ಅಂತ ಏನಲ್ಲ. 2 ಟೈಮ್ಸ್ ಮಿಸ್ ಮಾಡಿದೆ ಎಣ್ಣೆ ಹಚ್ಚೋದ್ರಿಂದನೂ ಕೂಡ ತುಂಬಾ ಬೆನಿಫಿಟ್ಟು. ಮತ್ತು ಯಾವ ಥರ ಲಾಸ್ ಆಗುತ್ತೆ ಅನ್ನೋದು ಕೂಡ 2 ವ್ಯತ್ಯಾಸ ಕಾಣುತ್ತೆ. ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಮಿಸ್ ಮಾಡಿದೆ 2 ಟೈಮ್ಸ್. ವಾರದಲ್ಲಿ 2 ದಿನನಾದರೂ ನಾವು ಕಂಪ್ಲೀಟಾಗಿ, ಅಂದರೆ ನಾವು ಶುಕ್ರವಾರ ತಲೆ ಸ್ನಾನ ಮಾಡಿದರೆ ನಾವು ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಏನಾದರೂ ನಾವು ತಲೆ ತುಂಬ ಎಣ್ಣೆ ಹಚ್ಕೊಂಡು ಮತ್ತೆ ಗುರುವಾರನಾದರೂ ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಮತ್ತೆ ನಾವು ತಲೆ ಸ್ನಾನ ಮಾಡೋದ್ರಿಂದ ನೀವು ಟೈಮ್ ಕೊಡಬೇಕಾಗುತ್ತೆ. ಟೈಮ್ 2 ದಿನ ಗ್ಯಾಪ್ ಕೊಟ್ಟು ನಾವು ಎಣ್ಣೆ ಹಚ್ಚೋದ್ರಿಂದನೂ ಕೂಡ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತವೆ. ಅದೂ ಆಗಲಿಲ್ಲ ಅಂದರೆ ಒಂದು ಸಲನಾದರೂ ಹಚ್ಚಬೇಕಾಗುತ್ತೆ. ಹಂಗೂ ಆಗಲಿಲ್ಲ ಅಂತಂದರೆ ನಾವು ಹೇರ್ ಹಂಗೆ ಬಿಟ್ಟಿರ್ತೀವಪ್ಪ, ಯಾವಾಗಲೂ ಒಣ ಹೇರೇ ಬಿಟ್ಟಿರ್ತೀವಿ, ವೀಡಿಯೋಸ್ ಮಾಡ್ತೀವಿ, ಹಾಗೆ ಹೀಗೆ ಆ ಥರನೂ ಇದ್ದಂಥ ಪಕ್ಷದಲ್ಲಿ ನಾವು ಒಳ್ಳೊಳ್ಳೆ ಪ್ರೋಟೀನ್ ಆಹಾರನ ನಾವು ತಿಂದ್ಕೊಂಡು ಹಾಗೆ 1 ಅವರ್ ಮಾತ್ರ ವೀಕ್ಲಿ ಆದರೂ 1 ಅವರ್ ಆದ್ರೂ ನಾವು ತಲೆ ತುಂಬ ಎಣ್ಣೆ ಹಚ್ಕೊಂಡು ನೆಕ್ಸ್ಟು ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ತಲೆಗೆ ಅಥವಾ ಹೇರಿಗೆ ಎಷ್ಟೋ ನಾವು ಹಾರೈಕೆ ಮಾಡ್ದಂಗೆ ಆಗುತ್ತೆ. ಇಲ್ಲ ಅಂತಂದರೆ ಹೇರು ತುಂಬಾ ಡ್ರೈ ಆಗಿಬಿಟ್ಟು ಅದು ಹೇರ್ ಫಾಲ್ ಆಗಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ನಾವು ಅಪ್ಲೈ ಮಾಡಲೇಬೇಕು. ವೀಕ್ಲಿ 1 ಸಲನಾದರೂ ಈ ರೀತಿನಾದರೂ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ. 1 ಅವರ್ ಆದರೂ ತಲೆ ತುಂಬ ಎಣ್ಣೆ ಹಚ್ಕೊಂಡು ನೆಕ್ಸ್ಟು ನಾವು ತಲೆ ಸ್ನಾನ ಮಾಡ್ಕೊಳ್ಳೋಂಥದ್ದು. ಇಲ್ಲಪ್ಪ ನಾವು ಹೊರಗಡೆ ಅಥವಾ ವೀಡಿಯೋಸ್ ಏನೂ ಮಾಡೋದಿಲ್ಲ, ಹೊರಗಡೆ ನಮಗೆ ಎಣ್ಣೆ ಹಚ್ಕೊಂಡು ಹೋದ್ರೂ ನಡೆಯುತ್ತೆ ಅನ್ನೋಂಥವರು ಕೂಡ ವೀಕಲ್ಲಿ 2 ಸಲನಾದರೂ ನಾವು ತಲೆ ತುಂಬ ಎಣ್ಣೆ ಹಚ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬರೀ ಆಯಿಲ್ ಹಚ್ಚಿದ್ರೇ ಓಕೆ. ಇಲ್ಲ ನಮ್ಗೆ ಇದು ಆಗುತ್ತೆ ಅಂತಂದರೆ ದಾಸವಾಳ, ನೆಲ್ಲಿಕಾಯಿ, ಅಗಸೆ ಬೀಜ, ಆಮೇಲೆ ಈ ಒಂದು ಮೆಂತೆಕಾಳು ಇವನ್ನೆಲ್ಲನೂ ಕೂಡ ನಾವು ಅದನ್ನು ಕುದಿಸಿ ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಲಾಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಎರಿಡಿಟಿ ಮೇಲೂ ಕೂಡ ಇದ್ದಂಥ ಕೂದಲನ್ನ ತಿಕ್ಕಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಂತಂದರೆ ಈ ಒಂದು ಸಮಸ್ಯೆ ಒಳಗೆ ಅಥವಾ ಚಿಂತೆ ಒಳಗೆ ಅಥವಾ ಯಾವುದೋ ಒಂದು ಟೈಮು ಸಿಲುಕಿ ಯಾವುದೋ ಒಂದು ಕೆಟ್ಟ ಒಂದು ಗಳಿಗೆಯಲ್ಲಿ ಸಿಲುಕಿ ನಾನು ಹೇರ್ ಕೇರ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಷ್ಟೇ ಬಿಟ್ಟರೆ, ಇನ್ನು ಮುಂದೆ ಹಾಗೆಲ್ಲ ಆಗೋದಿಲ್ಲ. ನನ್ನ ಮಗಳಿಗೆ ನಾನೇ ಕೈಯಾರ ಆಯಿಲ್ ಹಚ್ಚಿ ಅಪ್ಲೈ ಮಾಡಿ ನೀಟಾಗಿ ಅವಳು ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತಿರೋ ನನ್ನ ಕೈಲಿ ಎಷ್ಟಾಗುತ್ತಷ್ಟೂ ಕೂಡ ಇನ್ನು ಮುಂದೆ ನಾನು ಅವಳಿಗೆ ಹೇರ್ ಚೆನ್ನಾಗಿ ಬೆಳೀಲಿಕ್ಕೆ ನಾನು ಅವಳಿಗೆ ಸಾಥ್ ಕೊಡ್ತೀನಿ. ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತಂದರೆ, ತುಂಬ ಹೇರ್ ಲಾಸ್ ಆಗಿತ್ತು, ನಂದು ಕೂಡ ಹೇರ್ ಲಾಸ್ ಆಗಿಬಿಟ್ಟಿತ್ತು. ಹಾಗಾಗಿ ಬನ್ನಿ ಇವಾಗ ಹೇರ್ ಕೇರ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಜಸ್ಟ್ ಒಂದು ಮಾತಲ್ಲೇ ಹೇಳಿದ್ದೀನಿ. ಬಟ್ ಅಪ್ಲೈ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆಯಿಲ್ ಆದ್ರೂ ಕೂಡ ನಾವು ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಓಕೆನಾ? ಹಾಗೆ ಇಲ್ಲಿ ನಾನು ವಾಂಗಿಬಾತ್ನೇ ಮಾಡ್ತಾ ಇರೋಂಥದ್ದು. ಬಟ್ ಆದರೆ ವಾಂಗಿಬಾತ್ ಪಲಾವ್ ಥರ ನಾನು ಮಾಡಿದ್ದೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ, ಆ ಥರ ಮಾಡ್ತಾಯಿಲ್ಲ. ಈ ಥರನೂ ಕೂಡ ನಾನು ಮಾಡ್ತೀನಿ. ಹಾಗಾಗಿ ನಾನು ನಿಮ್ಮ ಜೊತೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಶೇರ್ ಮಾಡ್ಕೊತಾ ಇರೋಂಥದ್ದು. ಇದನ್ನು ಮಿಕ್ಸಿಗೆ ಹಾಕಿನೂ ಮಾಡ್ಬೋದು ಅಂತೇಳಿ ಮಿಕ್ಸಿಗೆ ಹಾಕಿ ಪಲಾವ್ ಮಾಡೋ ಥರ ನಾನು ಮಾಡಿದ್ದಂಥದ್ದು. ಬಟ್ ಆದರೆ ಇವಾಗ ಈ ಒಂದು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಇದ್ದರೆ ಪುದೀನೂ ಕೂಡ ನಾವು ಕಟ್ ಮಾಡಿಕೊಂಡು ಈ ಪುದೀನೂ ಕೂಡ ನಾವು ಯೂಸ್ ಮಾಡ್ಬೋದಾಗುತ್ತೆ. ಇವಾಗ ಇಲ್ಲಿ ಬದನೆಕಾಯಿನೂ ಕೂಡ ನಾನು ಸಣ್ಣದಾಗಿ ಹೆಚ್ಕೊಳ್ಳೋ ಅಂಥದ್ದು. ನನ್ನ ಮಗಳಿಗೆ ಬಿಟ್ಟರೆ ಏನು ಮಾಡ್ತಾಳೆ ಅಂತಂದರೆ ಸಣ್ಣದಾಗಿ ಕ್ರಾಸಲ್ಲಿ ಅವಳು ಈ ಒಂದು ಬದನೆಕಾಯಿನ ಹೆಚ್ಚ್ತಾಳೆ. ಅಷ್ಟೇ ಒಂದೇ ಒಂದೇ ಸಲ ಹೇಳೋದು ನೀನು ಗೆದ್ಬಿಡ್ತೀಯ. ಅದು ಗೆಲ್ಲೋದು ನನಗೆ ಗೊತ್ತಾರ ತಾನೇ ಆಳಿದು. ಅಯ್ಯೋ ಇಲ್ಲಿ ನೋಡಿ ಹಿಂಗಾಗಿದೆ ಟೊಂಗು ಬದನೆಕಾಯಿ. ಫ್ರೆಂಡ್ಸ್ ಇವತ್ತು ಬೇರೆ ವೆರೈಟಿ ಥರ ಮಾಡ್ತಾ ಇದ್ದೀನಿ. ಬೇರೆ ಇದ್ರಲ್ಲಿ ಹುಟ್ಟಿದರೆ ಕನ್ನಡ ರುಬ್ಬಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಚ್ಚಬೇಕು, ಬದುಕಿರುತ್ತೆ ತಕ್ಕ ಬಂದಿ ತಾನೆ. ಹೆಂಗೆ ನಾವು ಇನ್ನೊಂದು ಹೇಳು
ಇನ್ನೊಂದು ನೀನು ಹೇಳಿ, ಅದ ನಾನು ಹೇಳಲ್ಲಪ್ಪ ಸಾಕು. ನೀ ಹೇಳ್ಬೇಕು, ನಾನು ಗೆಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಹೇಳಿದ್ದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ. ಈಗ ನಾನು ವಾಂಗಿಬಾತ್ ಮಾಡಬೇಕು. 2 ಬದನೆಕಾಯಿ ಮಿಕ್ಸಿದ್ದೀನಿ, ಅದು ಹಾಗೆ ಬಾಡೋಗ್ಬಿಡುತ್ತೆ. ವಾಂಗಿಬಾತ್ ಮಾಡೋದೇ ಇಲ್ಲ. ಇವತ್ತು ಬೇರೆ ಥರ ವೆರೈಟಿ ಬೇರೆ ಥರ ಮಾಡ್ತಾಯಿದ್ದೀನಿ ವಾಂಗಿಬಾತ್. ಓಕೆನಾ? ನಾನು ಪಲಾವ್ ಮಟನ್ ಮಾಡಿದ್ದೆ ಅಲ್ವಾ, ಮಸಾಲೆ ಪೌಡರ್ ಜಾಸ್ತಿ ಇತ್ತು ಅಂತೇಳಿ ಇವಾಗ ಗೊಜ್ಜು 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 ಥರ. ನನಗೆ ಗೊಜ್ಜೆ ಇಷ್ಟ, ನೀನೇ ನನಗೆ ಪಲಾವ್ ಥರ ಇಷ್ಟ. ಹಂಗೆ ಮಾಡಿದಕ್ಕೆ ನಾನು ಮಾಡಮ್ಮ ಅಂದೆ. ರಾಮಾಯಣ ಗೊತ್ತಾ ಅದೆಲ್ಲ ಏನು ಅಂತಂದರೆ ಎಲ್ಲ ಹುಣ್ಸೆಣ್ಣೆ ರಸ ತಗೋಬೇಕು. ಬೇಜಾರಪ್ಪ, ಅದಕ್ಕೆ ಸುಮ್ಮನೆ ಅಂತಲ್ಲ. ಫ್ರೆಂಡ್ಸ್, ಡಿಫ್ರೆಂಟಾಗಿ ಮಾಡ್ತಾ ಇರೋಂಥದ್ದು ನಾನು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಅದು ಅನ್ನ ಸಪ್ರೇಟ್ ಮಾಡಿ ಗೊಜ್ಜು ಮಾಡ್ತಾ ಇದ್ದೀನಿ. ಅದು 2 ಬದನೆಕಾಯಿ ಮಿಕ್ಕಿತ್ತು ಅಂತ ಹೇಳಿದ್ನಲ್ವಾ, ಅದು ಮೈಸೂರು ಬದನೆಕಾಯಿ. ಇದನ್ನು ನಾವು ಯಾವ ಥರ ವೆರೈಟಿಯಲ್ಲಿ ನಾವು ಅಡುಗೆ ಮಾಡ್ತೀವೋ ಆ ಥರ ಇದೊಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಮಿಕ್ಸಿಗೆ ಹಾಕಿನೂ ಕೂಡ ಮಾಡ್ಬೋದಾಗಿತ್ತು. ಕೆಲವೊಂದು ಸಲ ಈ ಒಂದು ಮಸಾಲೆ ಐಟಮ್ಸ್ ಏನಿದೆಯಲ್ಲ ಇದನ್ನು ಕೂಡ ಮಿಕ್ಸಿಗೆ ಹಾಕಿ ವಾಂಗಿಬಾತನ್ನು ಕೂಡ ಒಂದು ಹೊಸ ಥರ ರೀತಿಯಲ್ಲಿ, ಅಂದರೆ ಬದನೆಕಾಯಿ ಮಿಕ್ಸಿಗೆ ಹಾಕೋದಲ್ಲ ಫ್ರೆಂಡ್ಸ್, ಏನಂದರೆ ಮಸಾಲೆ ಇರೋ ಅಂಥದ್ದು ಮಸಾಲೆ ಐಟಮ್ಸು ಬೇರೆದೇನಿದೆಯಲ್ಲ ಗೋಡಂಬಿ ಆ ಥರದ್ದೆಲ್ಲ ಹಾಕಿ ಮಾಡ್ಬೋದು. ಅದನ್ನು ಒಮ್ಮೆ ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಹೇಗೆ ಬರುತ್ತೆ ನೋಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಚಕ್ಕೆ ಲವಂಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಅವಾಗ ಅದರದ್ದು ಘಮ ಬಿಡುತ್ತೆ. ಆವಾಗ ನೆಕ್ಸ್ಟು ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕುವಂಥದ್ದು. ಆವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ತಕ್ಷಣಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಚಕ್ಕೆ ಲವಂಗ ಫ್ಲೇವರ್ ಅಷ್ಟಾಗಿ ಬಿಡೋದಿಲ್ಲ. ಅದು ಫ್ಲೇವರ್ ಅನ್ನೋದು ಅಷ್ಟಾಗಿ ನಮಗೆ ಘಮ ಗೊತ್ತಾಗೋದಿಲ್ಲ. ಇವಾಗ ನಾನು ಯಾವ್ಯಾವ ಬೇಳೆ ಹಾಕ್ತಾಯಿದ್ದೀನಿ, ಯಾವ್ಯಾವ ಕಾಳು ಹಾಕ್ತಾಯಿದ್ದೀನಿ ಅಂದರೆ ನೋಡಿ, ಇಲ್ಲಿ ಕಡಲೆಬೀಜ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಉದ್ದಿನ ಕಾಳು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಗೋಡಂಬಿ ಇದೆ, 1-2 ಮೆಣಸಿನಕಾಯಿ, ಒಂದು ಅರ್ಧ ಈರುಳ್ಳಿ, 2 ಟೊಮೊಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟು. ಓಕೆನಾ? ಇವಾಗ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದೊಂದೆರಡು ಹಾಕ್ತಾ ಇದ್ದೀನಿ. ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ಅದು. ಇವಾಗ ಒಂದೆರಡು ಒಣ ಮೆಣಸಿನ್ಕಾಯಿ, ಹಾಗೆ 2 ಬೆಳ್ಳುಳ್ಳಿ. ಹಾಗೆ ಫಸ್ಟು ಈ ಒಂದು ಬದನೆಕಾಯಿ ಹಾಕ್ಬಿಡೋಣ ಆಯಿತಾ. ಮೈಸೂರು ಬದನೆಕಾಯಿ ತುಂಬಾ ಸ್ಮೂತ್ ಅಂತಲೇ ಹೇಳ್ಬೋದು. ಅವು ತಕ್ಷಣಕ್ಕೆ ಬೇಗ ಬೆಂದೋಗ್ಬಿಡ್ತವೆ. ಆದರೂ ಕೂಡ ಅದು ತಿಂಡಿಗೆ ಅಂತಂದರೆ ಸ್ವಲ್ಪ ಇನ್ನೂ ಸ್ಮೂತಾಗಿ ಬೆಂದ್ರೇ ಚೆನ್ನಾಗಿ, ಹಂಗೆ ಗಟ್ಟಿ ಗಟ್ಟಿ ಇದೆ ಚೆನ್ನಾಗಿರೋದಿಲ್ಲ ಅಲ್ವಾ. ಹಂಗಾಗಿ ನಾನು ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಈ ಕಡಲೆ ಬೀಜ ಎಲ್ಲ ಫ್ರೈ ಆದ ನಂತರ ಫಸ್ಟ್ ಅದನ್ನೇ ಹಾಕಿರೋಂಥದ್ದು ಈ ಒಂದು ಬದನೆಕಾಯಿ. ನಂತರ ಈರುಳ್ಳಿ, ಟೊಮೊಟೊ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ, ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ಮೂತ್ ಆಗೋ ಥರ ಬೇಯಿಸ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಾನು ಯಾವುದೇ ಒಂದು ಅರಿಶಿನ ಪೌಡರು, ಹುಣಸೆ ಹುಳಿ ಅದೇನೂ ಹಾಕಿಲ್ಲ. ಯಾಕಂದರೆ ಬೇಗ ಅದು ಹಿಂಗೋತು ಅಂತಂದರೆ ಈ ದಿಂಡಿನ ಥರನೇ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ಮಾತ್ರ ನಾನು ಹುಣಸೆ ಹುಳಿ ಮಿಕ್ಕಿದ್ದಂಥ ಐಟಮ್ಸ್ ಏನಿದೆಯಲ್ಲ ಅದನ್ನೆಲ್ಲ ಹಾಕಿರೋಂಥದ್ದು. ಸ್ವಲ್ಪ ಅರಿಶಿನ. ಕ್ಯಾಮ್ರಾ ಹಿಡಿಯೋರು ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇಲ್ಲ ಆಶಾ, ಯಾರ ಹತ್ರ ಮಾತಾಡ್ತಾಯಿದ್ಲು. ಹಂಗಾಗಿ ಅದು ಕುದಿತಾರೆ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟವ್ ಹಚ್ಚಿಬಿಟ್ಟಿದ್ದೆ. ಇವಾಗ ಸ್ಟವ್ ಹಚ್ಚಿದ್ದು, ಆಗಲೇ ಸ್ಟವ್ನ ಆಫ್ ಮಾಡಿದ್ದೆ. ಓಕೆನಾ? ಈಗ ಸ್ವಲ್ಪ ಖಾರಕ್ಕೋಸ್ಕರ ಖಾರದ ಪುಡಿ. ಓಕೆ, ಚೆನ್ನಾಗಿ ಇದು ಮಿಕ್ಸ್ ಮಾಡೋಣ. ಹುಣಸೆ ಹಣ್ಣು ಗೊಜ್ಜೆಲ್ಲ ಚೆನ್ನಾಗಿ ಕುದ್ಬಿಟ್ಟಿತ್ತು. ಅರಿಶಿನ, ಖಾರದ ಪುಡಿ, ಕೊತ್ತಂಬರಿ ಒಂದೇ ಹಾಕಬೇಕಾಗಿದ್ದು. ಇಷ್ಟು ಹಾಕ್ಬಿಟ್ರೆ ಫೈನಲಿ ರೆಡಿ ಆಯಿತು ಸ್ಪೆಷಲ್ ವಾಂಗಿಬಾತ್. ಈ ಒಂದು ಗೊಜ್ಜಿಗೆ ನಾನು ವಾಂಗಿಬಾತ್ ಪೌಡರ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಹಾಗೆ ನಾನು ಮನೆಯಲ್ಲೇ ಡಿಫ್ರೆಂಟಾಗಿ ಮಾಡಿರೋಂಥದ್ದು. ನೆಕ್ಸ್ಟ್ ಇನ್ನೂ ಕೂಡ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವುದಾದ್ರು ಟ್ರೈ ಮಾಡಿ ನೆಕ್ಸ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಕುದೀಲಿ, ಇದು ಚೆನ್ನಾಗಿ ಕುದೀಲಿ. ಒಂದು ಕುದಿಬಿಟ್ರೆ ಅದನ್ನ ಮಿಕ್ಸ್ ಮಾಡೋದು. ಈ ಒಂದು ಕೊತ್ತಂಬರಿನ ಹಾಕ್ಬಿಡುವ. ಪುದೀನ ಇದ್ದರೆ ಹಾಕೋಬೋದು, ಪುದೀನ ಆಗದೇ ಇದ್ರೂ ಚೆನ್ನಾಗಿರುತ್ತೆ ಇದು. ಈ ಥರ ಇನ್ನೊಂದು ನಮ್ಮ ಆಶಂಗೆ ಹೆಂಗೆ ಅಂದರೆ, ಈ ಒಂದು ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡೋಕ್ಕಿಂತ ಅವಳಿಗೆ ಅನ್ನ ಹಾಕ್ಬಿಟ್ಟು ಗೊಜ್ಜು ಹಾಕ್ಬಿಟ್ರೆ ಚೆನ್ನಾಗಿ ಇಷ್ಟಪಟ್ಟು. ಅದಕ್ಕೆ ಹಂಗೆ ಇವಾಗ ಅನ್ನ ಹಾಕ್ಬಿಟ್ಟು ಹೊಟ್ಟೆಗೆ ಮೇಲೆ ಗೊಜ್ಜು ಹಾಕ್ಬಿಡೋಣ ಅಲ್ವಾ. ನಿನ್ನ ಇಷ್ಟ.
ನಾನು ಅನ್ನನ ಕುಕ್ಕರಲ್ಲಿ ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗೊಜ್ಜಾದ ನಂತರ ಅನ್ನನ ತಟ್ಟೆಗೆ ಸರ್ವ್ ಮಾಡಿ ಗೊಜ್ಜನ್ನ ಹಾಕ್ಕೊಟ್ರೆ ಆಶಾ ತಿಂತಾಳೆ. ಇಲ್ಲಾಂದರೆ ನಾವು ಕಲಿಸ್ಕೊಂಡು ಬೇಷನಲ್ಲಿ ಎಲ್ರಿಗೂ ಕೂಡ ಕಲಸಿ ಕೊಡ್ತಾರಲ್ಲ ಆ ಥರ ಚಿತ್ರಾನ್ನ ಕೊಟ್ಟಾಗೂ ಕೊಡ್ಬೋದು. ಬಟ್ ಆದರೆ ನಮ್ಮ ಆಶಂಗೆ ಗೊಜ್ಜು ಹಾಕ್ಕೊಟ್ರೆ ಅವಳಿಗೆ ಕಲ್ಸ್ಕೊಂಡು ನೋಡೋದಕ್ಕೆ ಚೆನ್ನಾಗಿ ಅವಳು ಇಷ್ಟಪಡ್ತಾಳೆ. ಹಂಗಾಗಿ ನಾನು ಅವಳಿಗೆ ಕಲಸಿ ಕೊಡಲಿಲ್ಲ, ಹಾಗೆಯೇ ಅನ್ನ ಸರ್ವ್ ಮಾಡಿ ಅದಕ್ಕೆ ಗೊಜ್ಜು ಹಾಕಿ ಕೊಟ್ಟಿದ್ದಂಥದ್ದು ಫ್ರೆಂಡ್ಸ್. ನೀವು ಬೇಕಿದ್ದರೆ ಗೊಜ್ಜೆಲ್ಲ ರೆಡಿ ಆದಮೇಲೆ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳಿ. ನಾವು ಫಸ್ಟೇ ಅನ್ನ ಮಾಡಿದ್ದ ಕಾರಣ ಸ್ವಲ್ಪ ಅನ್ನ ತಣ್ಣಗಿತ್ತು, ಮತ್ತೇನು ಬಿಸಿ ಮಾಡ್ಬೋದಿತ್ತು. ಬಟ್ ಅದೇ ಚೆನ್ನಾಗಿರೋದಿಲ್ಲ ಅಂತ ಮಾಡಲಿಲ್ಲ, ಆಗೋದಿಲ್ಲ ಅಂತೇಳಿ. ಗೊಜ್ಜು ಫ್ರೆಂಡ್ಸ್, ಇಲ್ಲಿ ಫ್ರಿಜ್ ಕಲೆಕ್ಷನ್ ಕೊಟ್ಟಿಲ್ಲ ಅಥವಾ ಫ್ರಿಜ್ ಇಲ್ಲ ಅಂತಂದರೆ ಈ ಕಾಯಿನ ಈಗೂ ಕೂಡ ನಾವು ಸೇವ್ ಮಾಡ್ಕೋಬೋದು. ಇಲ್ಲ ಬಿಸಿಲಿಗಾದರೂ ಹೊರಗಡೆ ಇಡ್ಬೋದು. ಬಿಸಿಲಿಗೆ ಇಟ್ಟರೆ ಮರ್ತ್ಬಿಡ್ತೀವಿ, ಕಾಗೆ ಗೀಗೆ ಹೊತ್ಕೊಂಡೋಗ್ಬಿಟ್ರೆ ಕಷ್ಟ ಅಂತಂದರೆ ಈ ಥರ ಏನಾದರೂ ಅಡುಗೆ ಮಾಡುವಾಗ, ಹಾಲು ಕಾಯಿಸುವಾಗ, ಅನ್ನ ಮಾಡುವಾಗ, ಸಾಂಬಾರು ಮಾಡುವಾಗ ಕೂಡ ಸ್ಟವ್ ಹಚ್ಚಿದ್ರೆ ಆ ಸ್ಟವ್ ಹತ್ರ ನಾವು ಈ ಥರ ಸ್ವಲ್ಪ ಅದು ಹಾಳಾಗ್ಬಿಡುತ್ತೆ ಮನೆಯಲ್ಲೇ ಇದ್ದರೆ. ಹಾಗಾಗ್ಬಿಟ್ಟು ಅದು ಮೇಲಿನ ಒಂದು ಏನೆಲ್ಲ ನೀರಿನ ಅಂಶ ಎಲ್ಲ ಹೀರೋವರೆಗೂ ನಾವು ಸ್ವಲ್ಪ ಬಿಸಿ ಮಾಡಿದರೆ ಎಷ್ಟು ನೀಟಾಗಿ ಸೇವ್ ಆಗಿರುತ್ತೆ ಗೊತ್ತಾ, ಅಷ್ಟು ಬೇಗ ಹಾಳಾಗೋದಿಲ್ಲ. ನಾನು ಈ ಮನೆಗೆ ಬಂದಾಗಿಂದ 1 ರಿಂದ 2 ಕಾಯಿನ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮಗೆ ಉಪಯುಕ್ತಕರವಾಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.